ಹರಿ ಓಂ. ಮೂರನೇ ಶ್ಲೋಕ. ಆಜನ್ಮ ಭೂಮೇ ರಟತೋಖಿಲೇಶು ತೀರ್ಥೇಶು ತದ್ವರ್ಣನ ಭಾರಮೂಢ್ವಾ ಆಯಾಸಂ ಅಸ್ಮನ್ ಮೃದು ಮಾನಸಸ್ಯ ವಾಯುಃ ಮುಹುಃ ಕೃಂದತು ಮಧ್ವರೂಪಿ. ನಮ್ಮ ಜನ್ಮಭೂಮಿಯಾದಂತಹ ಪರಶುರಾಮ ಕ್ಷೇತ್ರದಿಂದ ಆರಂಭಿಸಿಕೊಂಡು ಪ್ರತಿಯೊಂದು ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ತದ್ವರ್ಣನ ಭಾರಮೂಢ ಆಯಾಯ ತೀರ್ಥಕ್ಷೇತ್ರಗಳ ವರ್ಣನೆಯನ್ನ ಬೇಕು. ವರ್ಣನೆ ಮಾಡಬೇಕು ಅಂದ್ರೆ ಆ ಎಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾದ್ರೆ ವಿಷಯಗಳನ್ನ ತಲೆಯಲ್ಲಿ ಧರಿಸಿಕೊಂಡು ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡಿದಾಗ ಅವುಗಳನ್ನ ನೆನಪು ಮಾಡಿಕೊಂಡು ನಾಲ್ಕಾರು ಜನ ಹೇಳಬೇಕು ಅಂದ್ರೆ ಬಹಳ ಪ್ರಯಾಸ ಕೆಲಸ. ಅಖೇಶು ತೀರ್ಥೇಶು ತದ್ವರ್ಣನ ಭಾರ ಮೂಢ್ವ ಆ ಮಹಾತ್ಮೆ ವರ್ಣನ ರೂಪವಾದ ಭಾರವನ್ನು ಹೊತ್ತು ಅಸ್ಮನ್ ಮೃದು ಮಾನಸಸ್ಯ ನಮ್ಮ ಮೃದುವಾದ ಮನಸ್ಸಿಗೆ ಉಂಟಾದಂತಹ ಆಯಾಸವೇನಿದೆಯೋ ಅದನ್ನ ಮಧ್ವರೂಪಿ ವಾಯು ಮುಹುಃ ಕೃಂತತು ಮಧ್ವಾಚಾರ್ಯರೆಂಬಂತಹ ವಾಯುದೇವರು ಅದನ್ನು ಚೆನ್ನಾಗಿ ನಾಶ ಮಾಡ್ಲಿ. ನಮ್ಮ ಮೃದುವಾದಂತಹ ಮನಸ್ಸಿಗೆ ಉಂಟಾದಂತಹ ಯಾವ ಕ್ಲೇಶ ಇದೆಯೋ ಆಯಾಸವಿದೆಯೋ ಅದನ್ನ ಮಧ್ವಾಚಾರ್ಯರೆಂಬಂತಹ ವಾಯುದೇವರು ಹೆಜ್ಜೆ ಹೆಜ್ಜೆಗೂ ಕೂಡ ಕೃಂತತು ನಾಶಲಿ. ಆ ನಮ್ಮ ಬುದ್ಧಿಗೆ ಎಂದೆಂದಿಗೂ ಆಯಾಸ ಬರದೇ ಇರುವ ಹಾಗೆ ಅನುಗ್ರಹ ಮಾಡ್ಲಿ. ಆ ಜನ್ಮ ಭೂಮೇ ರಟತೋಖಿಲೇಶು ತೀರ್ಥೇಶು ತದ್ವರ್ಣನ ಭಾರಮೂಢ್ವ ಆಯಾಸಮಸ್ಮನ್ ವಾಯುರ್ಮುಹುಃ ಕೃಂತತು ಮಧ್ವರೂಪಿ. ಇಷ್ಟು ವಾಯುದೇವರ ಪ್ರಾರ್ಥನೆಯನ್ನ ಮಧ್ವಾಚಾರ್ಯರ ಪ್ರಾರ್ಥನೆಯನ್ನ ಮಾಡಿ ನಂತರದಲ್ಲಿ ತಮಗೆ ಆಶ್ರಮ ಗುರುಗಳಾದಂತಹ ವಾಗೀಶ ತೀರ್ಥರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಾವು ಪ್ರತಿ ದಿವಸ ಮನೆಯನ್ನೆಲ್ಲ ನೀರಿನಿಂದ ಸ್ವಚ್ಛಗೊಳಿಸೋದು, ಒರೆಸೋದು, ಆಮೇಲೆ ರಂಗೋಲಿಯನ್ನು ಹಾಕೋದು, ಆಮೇಲೆ ಮೂರ್ತಿಗಳಲ್ಲಿ ಭಗವಂತನ ಪೂಜೆಗಳನ್ನು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡೋದು, ಇದೆಲ್ಲವೂ ನಮಗ್ ಕಂಡಿದೆ. ಯಾಕೆ ಅಂತಂದ್ರೆ ದುಷ್ಟ ಪದಾರ್ಥಗಳು ಯಾವುದು ಮನೆ ಒಳಗಡೆ ಬರಬಾರದು ಅಂತ ತಡೆಯುವಂತಹ ಮಾರ್ಗ ಇದು. ಹಾಗೆ ನನ್ನ ಮನಸ್ಸು ಅನ್ನುವಂಥದ್ದು ಒಂದು ದೇವರ ಮನೆ ಇದ್ದ ಹಾಗೆ. ಅಲ್ಲಿ ನನ್ನ ಮನಸ್ಸೆಂಬಂಥ ತೊಳಿಬೇಕು ಅಂದ್ರೆ ನೀರ್ ಬೇಕಲ್ಲ. ಯಾವ್ದು ನೀರು? ಅದಕ್ಕೆ ವಾಗೀಶ ತೀರ್ಥ ಮುನಿವರ್ಯ ಭವದ್ದಯಾಂಬು ಯೋಗೇನ ಪಾವಯ ಮನೋಗ್ರಹಮನ್ವಹಂ ಮೇ. ಪ್ರತಿ ದಿನದಲ್ಲೂ ಕೂಡ ನಿಮ್ಮ ದಯೆ ಎಂಬಂತ ಜಲದಿಂದಾಗಿ, ನಿಮ್ಮ ಕೃಪಾ ಜಲದಿಂದಾಗಿ ಅದರ ಸಂಬಂಧ ನಮ್ಮ ಆಗುವ ಹಾಗೆ ಮಾಡಿ ಮನೋ ನಿತ್ಯದಲ್ಲಿಯೂ ಬ್ರೇಕ್ ಆಗ್ತಿದೆ. ತುಂಬಾ ಬ್ರೇಕ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಈಗ ಈಗ ವಾಗೀಶ ತೀರ್ಥ ಮುನಿವರ್ಯ. ವಾಗೀಶ ತೀರ್ಥ ಮುನಿವರ್ಯ, ವಾಗೀಶ ತೀರ್ಥರೆಂಬಂತಹ ಯತಿಶ್ರೇಷ್ಠರೇ, ಭವದ್ದಯಾಂಬು ಯೋಗೇನ ನಿಮ್ಮ ದಯೆಯ ಕರುಣಾ ರಸದಿಂದಾಗಿ
ನಮ್ಮ ಮನಸ್ಸೆಂಬಂತಹ ಮನೆಯನ್ನ ಅನ್ವಹಂ ಪ್ರತಿನಿತ್ಯದಲ್ಲೂ ಕೂಡ ಪವಿತ್ರಗೊಳಿಸಿರಿ. ನಾವು ಪ್ರತಿನಿತ್ಯದಲ್ಲಿ ಹೊರಗಡೆಯಲ್ಲಿರುವ ನೀರನ್ನ ಗೋಮಯವನ್ನ ಸಾರಿಸಿ ರಂಗವಲ್ಲಿಯನ್ನ ಹಾಕಿ ಮನೆಯನ್ನೆಲ್ಲ ಪವಿತ್ರವನ್ನಾಗಿ ಮಾಡಿ ಪರಮಾತ್ಮನ ಆಗಮನಕ್ಕೆ ಅದನ್ನ ಸಜ್ಜುಗೊಳಿಸ್ತೇವೆ ಹೇಗೋ ಹಾಗೆ ನನ್ನ ಮನಸ್ಸೆಂಬಂತಹ ಮನೆಯನ್ನ ನಿಮ್ಮ ಕೃಪಾಜಲವೆಂಬಂತಹ ನೀರಿನಿಂದ ಸಾರಿಸಿ ತೊಳೆದು ಪರಮಾತ್ಮನ ಸನ್ನಿಧಾನಕ್ಕೆ ಯೋಗ್ಯವನ್ನಾಗಿ ಮಾಡಿ. ನಾಗೇಂದ್ರ ತಲಂ ಅಧಿರೋಪಯ ತತ್ಪದಾಬ್ಜ ಅಗೇಣ ರಂಜಯ ಕಲಿಂ ಜಯ ತದ್ವಿಕ್ಷುಂ. ಪ್ರತಿನಿತ್ಯದಲ್ಲಿ ಮನಸ್ಸೇನೋ ಸ್ವಚ್ಛ ಆಯಿತು, ಅದ ಏನ್ ಮಾಡ್ಬೇಕು? ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಪರಮಾತ್ಮನ ಪೂಜೆಯನ್ನು ಹೇಗೆ ಮಾಡ್ತೇವೋ ಹಾಗೆ ಮನಸ್ಸೆಂಬಂತಹ ಮನೆಯನ್ನ ಪವಿತ್ರಗೊಳಿಸಿ ಅಲ್ಲಿ ನೀವೇ ಶೇಷಶಯನನಾದ ನಾಗೇಂದ್ರ ತಲ್ಪಂ ಅಂತಂದು ಹೇಳಿದ್ರೆ ಶೇಷದೇವರ ಮೇಲೆ ಪವಡಿಸಿದಿರುವಂತಹ ಯಾವ ನಾರಾಯಣನಿದ್ದಾನೋ ಆ ನಾರಾಯಣನನ್ನ ನನ್ನ ಮನಸ್ಸೆಂಬಂತಹ ಮನೆಯಲ್ಲಿ ತಂದು ಅಧಿಷ್ಠಾನ ಮಾಡ್ರಿ, ಅಲ್ಲಿ ಪ್ರತಿಷ್ಠಾಪನೆ ಮಾಡ್ರಿ. ಪ್ರತಿನಿತ್ಯದಲ್ಲಿ ಮಾಡ್ಬೇಕು. ದೇವಸ್ಥಾನದಲ್ಲಿ ದೇವರನ್ನು ಒಮ್ಮೆ ಪ್ರತಿಷ್ಠಾಪನೆ ಮಾಡಿದ್ರೆ ಮುಗಿದೋಯ್ತು. ಹಾಗೆ ಅನ್ವಹಂ ಪ್ರತಿನಿತ್ಯದಲ್ಲಿಯೂ ಕೂಡ ಅಧಿರೋಪಯ ಆ ಪರಮಾತ್ಮ ನೆಲೆಗೊಂಡ ಅಂತಂದ್ ಹೇಳಿದ್ರೆ ಆ ಪರಮನ ಪಾದಗಳ ಬಣ್ಣ ಕೆಂಪಾದಂತಹದ್ದು. ಆಗದ ಸೂರ್ಯ ಉದಯವಾಗಬೇಕಾದ್ರೆ ನಸುಗೆ ಪರಮಾತ್ಮ ಪಾದಗಳ ಬಣ್ಣವಾಗಿದೆ. ಅಂತಹ ನಸುಗೆಂಪು ಬಣ್ಣದಿಂದಾಗಿ ಮನಸ್ಸಿನಲ್ಲಿರುವ ಕತ್ತಲೆ ಎಲ್ಲ ಹೋಗಿ ಕಲಿಯೆಂಬಂತಹ ದೈತ್ಯನನ್ನ ಪರಾಭೋಗಿಸಿ ಕಲಿಯನ್ನ ಮನಸ್ಸಿನಲ್ಲಿ ಇರದೇ ಇರುವ ಹಾಗೆ ಮಾಡಿ ಆ ಮನಸ್ಸನ್ನು ನಾಶ ಮಾಡಬಹುದಂತ ಕಲಿ ಏನಿದ್ದಾನ ಆ ಕಲಿಯನ್ನ ಆ ಪರಮಾತ್ಮನ ಸನ್ನಿಧಾನದಿಂದ ಓಡಿಸಿ ಬಿಡಿ. ಪರಮಾತ್ಮನ ಪರಮಾತ್ಮನ ಪಾದದಲ್ಲಿ ಇರುವಂತಹ ಯಾವ ರಾಗ ಇದೆಯೋ ಆಗ ರಾಗದ ಕಲಿಯ ಪ್ರವೇಶವಾಗದೇ ಇರೋ ಹಾಗೆ ಮಾಡಿ. ಸ್ವಲ್ಪ ವಾಯ್ಸ್ ಕಳ್ತಾ ಇಲ್ಲ. ನಾಗೇಂದ್ರನೇ ನಾಗಿ ಒಳ್ಳೆ ಯಾವ ಪರಮಾತ್ಮ ಇದ್ದಾನೋ ಅವನನ್ನು ಮನಸ್ಸಿನಲ್ಲಿ ಪ್ರತಿಷ್ಠಿತಗೊಳಿಸಿ. ಅಷ್ಟೇ ಅಲ್ಲ, ಕಲಿಯನ್ನ ಏನ್ ಮಾಡಿ ಸೋಲಿಸಿ ಪರಾಭವಗೊಳಿಸಿರಿ. ಯಾವುದರಿಂದ? ತತ್ಪದಾಬ್ಜ ರಾಗೇಣ ಕಲಿಂ ರಂಜಯ ತದ್ವಿಕ್ಷುಂ. ಆ ಮನ ಪ್ರವೇಶ ಆಗಬೇಕು ಅಂತ ನಿರಂತರವಾಗಿ ಆಸಕ್ತನಾಗಿರುವಂತಹ ಕಲಿ, ಆ ಕಲಿಯನ್ನ ತತ್ಪದಾಬ್ಜ ರಾಗೇಣ ರಂಜಯ ಕೇಳಿಸ್ತಾ ಈಗ? ಬ್ರೇಕ್ ಆಗ್ತಾ ಇದೆ ಗುರುಗಳೇ.
ಈಗ 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 ಕೇಳಿಸ್ತಾ ಇದೆಯಾ? ಬೇರೆ ಕಡೆ ಬಂದು ಕೂತಿದ್ದೇನೆ. ಈಗ ಪರವಾಗಿಲ್ಲ ಗುರುಗಳೇ. ಹ ಹ ಈಗ ನಾಗೇಂದ್ರ ತಲ್ಪಂ ಅಧಿರೋಪಯ. ನಾಗೇಂದ್ರ ತಲ್ಪಂ ಅಂದ್ರೆ ಶೇಷನೇ ಶಯನನಾಗಿ ಉಳ್ಳ ಯಾವ ಪರಮಾತ್ಮ ಇದ್ದ ಅಧಿರೋಪಯ ಮನಸ್ಸಿನಲ್ಲಿ ನೆಲೆಗೊಳಿಸಿರಿ. ನೆಲೆಗೊಳಿಸಿ ತತ್ಪದಾಬ್ಜರಾಗೇಣ ಆ ಅಧಿರೋಪಯ ಪರಮಾತ್ಮನನ್ನ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನೆಲೆಗೊಳ್ಳುವ ಹಾಗೆ ಮಾಡಿ, ಅಷ್ಟೇ ಅಲ್ಲ ತತ್ಪದಾಬ್ಜ ಆ ಪರಮಾತ್ಮನ ಪಾದದಲ್ಲಿರುವಂತಹ ಯಾವ ರಾಗ ಇದೆಯೋ, ಬಣ್ಣ ಇದೆಯೋ, ಅದರಿಂದ ಆ ಬಣ್ಣದ ಪ್ರಭಾವದಿಂದ, ಆ ಬೆಳಕಿನ ಪ್ರಭಾವದಿಂದ ಆ ಮನಸ್ಸನ್ನ ಪ್ರವೇಶ ಮಾಡ್ಲಿಕ್ಕೋಸ್ಕರ ಅಂತ ನಿರಂತರವಾಗಿ ಹಾತೊರೆಯುತ್ತಿರುವಂತಹ ಕಲಿ ಏನಿದ್ದಾನೋ ಅವನನ್ನ ದೂರ ಓಡಿಸಿ ವಾಗೀಶತೀರ್ಥ ಪ್ರಾರ್ಥನೆಯನ್ನು ಮಾಡ್ತಾರೆ. ವಾಗೀಶತೀರ್ಥ ಮುನಿವರ್ಯ ಭವದ್ದಯಾಂಬು ಯೋಗೇನ ಪಾವಯ ಮನೋಗ್ರಹಂ ಅನ್ವಹಮ್ಮೆ. ಅನ್ವಹಂ ಪ್ರತಿನಿತ್ಯದಲ್ಲಿಯೂ ಕೂಡ ವಾಗೀಶತೀರ್ಥರೆಂಬಂತಹ ಮುನಿಶ್ರೇಷ್ಠರೇ ನಿಮ್ಮ ದಯಾಂಬು ಯೋಗೇನ ಕರುಣಾ ಜಲವೆಂಬಂತಹ ಕರುಣಾಧಾರೆ ಎಂಬಂತಹ ನೀರಿನಿಂದ ಮನೋಗ್ರಹಂ ಮನಸ್ಸೆಂಬಂತಹ ಮನೆಯನ್ನ ಅನ್ವಹಂ ಪ್ರತಿನಿತ್ಯದಲ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ಪಾವಯ ಪವಿತ್ರಗೊಳಿಸ್ರಿ. ಪವಿತ್ರಗೊಳಿಸಿದಂತಹ ಮನಸ್ಸನ್ನು ಹಾಗೆ ಖಾಲಿ ಬಿಟ್ಬಿಡ್ಬೇಡಿ. ನಾಗೇಂದ್ರ ತಲ್ಪಂ ಅಧಿರೋಪಯ, ನಾಗೇಂದ್ರನನ್ನೇ ತನ್ನ ತಲ್ಪ ಹಾಸಿಗೆಯನ್ನಾಗಿ ಮಾಡಿಕೊಂಡಂತಹ ಯಾವ ಪರಮಾತ್ಮನಿದ್ದಾನೋ ಅವನ್ನ ಅಧಿರೋಪಯ ನನ್ನ ಮನಸ್ಸಿನಲ್ಲಿ ನೆಲೆಗೊಳ್ಳುವ ಹಾಗೆ ಮಾಡಿ, ಆ ಪರಮಾತ್ಮನ ಅಧಿರೋಪಣದಿಂದ ಏನಾಗುತ್ತೆ ಮಾಡಿ ಹಾಗೆ ಬಿಟ್ಬಿಡ್ಬೇಡಿ. ತದ್ವಿಕ್ಷುಂ ಆ ಮನಸ್ಸನ್ನ ಮತ್ತೆ ಮತ್ತೆ ಸೇರ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇರುವಂತಹ ಯಾವ ಕಲಿ ಇದಾರಲ್ಲ ಆ ಕಲಿಯನ್ನ ಜಯಿಸಿರಿ. ಕಲಿಂ ಜಯ, ಕಲಿಯನ್ನ ಆ ಬೆಳಕಿನ ಪ್ರಭಾವವಾಗಿ ಮನಸ್ಸಿನಲ್ಲಿ ಕಲಿಯ ಪ್ರವೇಶ ಆಗದೇ ಇರೋ ಹಾಗೆ ನನ್ನನ್ನ ರಕ್ಷಣೆ ಮಾಡಿ ಅಂತ ಗುರುಗಳಾದ ವಾಗೀಶ ತೀರ್ಥರನ್ನ ವಾದಿರಾಜ ಗುರು ಸಾರ್ವಭೌಮರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾಗೀಶ ಮುನಿವರ್ಯ ಭವದ್ದಯಾಂಬು ಯೋಗೇನ ಪಾವಯ ಮನೋಗ್ರಹಮನ್ವಹಂ ಮೇ. ನಾಗೇಂದ್ರ ತಲ್ಪಮಧಿರೋಪಯ ತತ್ ರಂಜಯ ಕಲಿಂ ಜಯ ತದ್ವಿಭಿಕ್ಷುಂ ಅಂತ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದರೂ ಸಂಶಯ ಇತ್ತು ಅಂದ್ರೆ ಕೇಳಬಹುದು, ಅವಕಾಶ. ಆಚಾರ್ಯರೇ, ಯೋಗೇನ ಪಾವಯ ಮನೋಗ್ರಹಂ ಮನ್ವಹಮ್ಮೆ. ಯೋಗೇನ ಅಂತಂದ್ರೆ ಕೃಪಾ ಜಲದ ಸಂಪರ್ಕದಿಂದ ಮನೋಗ್ರಹಂ ಮನಸ್ಸೆಂಬ ಮನೆಯನ್ನ ಅನ್ವಹಂ ಪ್ರತಿನಿತ್ಯದಲ್ಲಿಯೂ ಕೂಡ ಪಾವಯ ಪವಿತ್ರಗೊಳಿಸಿರಿ. ಮನಸ್ಸೆಂಬಂತಹ ಮನೆಯನ್ನು ಪ್ರತಿನಿತ್ಯದಲ್ಲಿಯೂ ಕೂಡ ಅನ್ವಹಂ ಪ್ರತಿನಿತ್ಯದಲ್ಲೂ ಕೂಡ ಪಾಕ್ಷಿಸಿರಿ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯ, ನಾಗೇಂದ್ರ ತಲ್ಪ ಸರಿ. ಮಧಿರೋಪಯ. ನಾಗೇಂದ್ರ ತಲ್ಪಂ, ನಾಗೇಂದ್ರನೇ ಹಾಸಿಗೆಯಾಗಿ ಉಳ್ಳ ಪರಮಾತ್ಮನನ್ನ ಅಂತ ಅರ್ಥ. ಸರಿ.